ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಜಕಾಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 10ನೇ ವಚನವನ್ನು ತೆಗೆಯಿರಿ. ಜಕಾಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ ಅದರ 10ನೇ ವಚನ ವಾಕ್ಯ ಭಾಗ ಹೇಳುತ್ತದೆ, ಒಬ್ಬರಿಗೊಬ್ಬರು ಪ್ರೀತಿ ಕರುಣೆಗಳನ್ನು ತೋರಿಸಿರಿ. ವಿಧವೆ, ಅನಾಥ, ವಿದೇಶಿ, ದರಿದ್ರ ಇವರ್ಯಾರಿಗೂ ನೀವು ಅನ್ಯಾಯ ಮಾಡಬೇಡ್ರಿ. ಮತ್ತು ನಿಮ್ಮಲ್ಲಿ ಯಾವನು ತನ್ನ ಸಹೋದರನಿಗೆ ಕೇಡನ್ನು ಬಗೆಯದಿರಲಿ. ಕರ್ತನಲ್ಲಿ ಪ್ರೀತಿಯ ಮಕ್ಕಳೇ, ನಾವು ನೋಡುವಂತಹ ಸಂಗತಿಗಳೇನೆಂದರೆ, ಸ್ವಂತದವರು ಈ ದಿನಗಳಲ್ಲಿ ಸ್ವಂತ ಸಹೋದರನು ಸ್ವಂತ ಸಹೋದರಿಯು ತಿಳಿಯದೇ ಇರುವಂತಹ ಯಾವ ಒಬ್ಬ ವ್ಯಕ್ತಿಗೆ ಕೇಡು ಮಾಡ್ತಲಿದ್ದಾರೆ ಎನ್ನುವಂಥದ್ದಲ್ಲ, ಸ್ವಂತದವರಿಗೆ ಕೇಡು ಮಾಡುವಂಥದ್ದು, ಸ್ವಂತದವರಿಗೆ ಕೇಡನ್ನು ಬಗೆಯುವಂತಹ ದಿನಗಳಲ್ಲಿ ನಾವು ನೋಡ್ತಲಿದ್ದೇವೆ. ಅದನ್ನೇ ನಾವು ಗಮನಿಸ್ತಲಿದ್ದೇವೆ. ತಿಳಿದು ಸಹ ನನ್ನ ಸಹೋದರನು ನನ್ನ ಸಹೋದರಿ ಇವಳಾಗಿದ್ದಾಳೆಂದು ಗೊತ್ತಿದ್ದೂ ಸಹ ಅವರಿಗೆ ಕೇಡನ್ನು ಬಗೆಯುವಂಥದ್ದು, ಅವರಿಗೆ ಅನ್ಯಾಯವಾಗಲಿ ಎಂದು ತನ್ನ ಹೃದಯದಲ್ಲಿ ಕಲ್ಪಿಸಿಕೊಳ್ಳುವಂತಹ ಕಲ್ಪನೆಗಳು ಕರ್ತನು ಗ್ರಹಿಸಿದ್ದಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಒಬ್ಬರಿಗೊಬ್ಬರು ನೀವು ಪ್ರೀತಿಯಿಂದಲೂ ಕರುಣೆಯಿಂದಲೂ ನಡೆದುಕೊಳ್ಳ್ರಿ. ಪ್ರೀತಿಯನ್ನು ತೋರಿಸ್ರಿ, ಕರುಣೆ ಅಂತಕ್ಕಂಥದ್ದು ವ್ಯಕ್ತಪಡಿಸ್ರಿ. ಸತ್ಯವೇದದಲ್ಲಿ ಹೇಳ್ತದೆ ಏನಂದ್ರೆ, ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುತ್ತಾರೆ. ದಯೆ ತೋರಿಸುವವರು ಧನ್ಯರು, ಅವರು ಕರ್ತನಿಂದ ದಯೆಯನ್ನು ಹೊಂದುತ್ತಾರೆ ಎಂದಾಗ, ನೀನು ದಯೆ ತೋರಿಸಿದೆಯೋ ಕರುಣೆಯನ್ನು ವ್ಯಕ್ತಪಡಿಸದೇ ಇರುವುದಾದರೆ ನಿನಗೂ ಸಹ ಆ ದಿನಗಳಲ್ಲಿ ಕರುಣೆ ಅಂತಕ್ಕಂಥದ್ದು, ದಯೆ ಅಂತಕ್ಕಂಥದ್ದು ದೊರೆಯುವುದಿಲ್ಲ. ದೇವ್ರ ವಾಕ್ಯವನ್ನು ಮನಸ್ಸಿಗೆ ತಂದುಕೋ. ದೇವ್ರ ವಾಕ್ಯ ಹೇಳುವಂಥದ್ದು, ವಿಧವೆ ಅನಾಥರನ್ನು ನೀನು ತಳ್ಳಿ ಹಾಕಬೇಡ, ಅವರನ್ನು ಕೈ ಬಿಡಬೇಡ. ಈ ದೇಶದಲ್ಲಿ ವಿಧವೆ, ಅನಾಥ, ಬಡವರು ಎಂತಕ್ಕಂಥವ್ರು ಇದ್ದಾರಂದ್ರೆ ಶ್ರೀಮಂತರಾದ ನೀವು ಈಗೋ ಒಂದು ಹೊತ್ತಿಗೆ ಆಹಾರ ಇಲ್ಲದೆ ಇರ್ತಕ್ಕಂಥವ್ರು ನೀನು ಗಮನಿಸಬೇಕು. ಆ ಜನರಿಗೆ ಅನ್ನೋದಾಗಿ ಶ್ರೀಮಂತನಾಗಿಯೂ ಈಗೋ 4 ಹೊತ್ತು ಆಹಾರ ಉಣ್ಣುವಂತಹ ನಿನ್ನನ್ನು ದೇವರು ಈ ದೇಶದಲ್ಲಿ ಇಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ಈ ದಿನದಲ್ಲಿ ಕರ್ತನಲ್ಲಿ ಪ್ರೀತಿಯ ಮಕ್ಕಳೇ, ದೇವರ ವಾಕ್ಯವನ್ನು ಮನಸ್ಸಿಗೆ ತಂದುಕೊಂಡು ಈಗೋ ಬಡವರನ್ನು ನೆನಪು ಮಾಡಿಕೊಳ್ಳೋಣ, ದಿಕ್ಕಿಲ್ಲದವರನ್ನು ನಾವು ನೆನಪು ಮಾಡಿಕೊಳ್ಳೋಣ. ಅಪಾ ಕರ್ತನೆ, ಈಗೋ ನನ್ನ ಸಹೋದರನಿಗೆ ನಾನು ಕೇಡು ಬಗೆದಿದ್ದೇನೆ, ಇನ್ನು ಮುಂದೆ ನಾನು ಮಾಡುವುದಿಲ್ಲ, ಇನ್ನು ಮುಂದೆ ಅಂತ ದ್ರೋಹವನ್ನು ಮಾಡುವುದಿಲ್ಲ, ಅಂತ ಆಲೋಚನೆಗಳನ್ನು ನಾನು ಕಲ್ಪಿಸಿಕೊಳ್ಳುವುದಿಲ್ಲ ಎನ್ನುವುದಾಗಿ ದೇವರ ಮುಂದೆ ಪಶ್ಚಾತ್ತಾಪದಿಂದ ಬರುವವರಾಗಿರೋಣ. ಹಾಗಾಗುವಂತೆ ತನ್ನ ದಯೆಯನ್ನು ಕರ್ತನ ನಮಗೆ ಅನುಗ್ರಹ ಮಾಡಲಿ. ಆಮೇನ್.